ಬಟ್ ನಾವು ಬಡವರೇ, ನಿಜ ಬಡವರೇನೆ. ನನಗೆ ಜೀವನದಲ್ಲಿ ದೊಡ್ಡ ಲೆವೆಲ್ಗೆ ಬೆಳಿಬೇಕು. ಗಂಡ ಮಕ್ಕಳನ್ನ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ, ನನಗೆ ಒಂದು ಅನ್ನದಾನ, ಒಂದು ಎಲ್ಲಿ ಊಟ ಸಿಗ್ತಿಲ್ಲೋ ಅವ್ರಿಗೆ ಆ ಊಟನ ತೊಗೊಂಡೋಗಿ ನಾನು ಅವ್ರಿಗೆ ಕೊಡಬೇಕು. 5 ನಿಮಿಷ ಅವ್ರ ಜೊತೆ ಕುಂತು ಮಾತಾಡಬೇಕು, ಅವ್ರಿಗೆ ಬಡಿಸ್ಬಿಟ್ಟು ಬರಬೇಕು ಅನ್ನೋ ರೇಂಜಿಗೆ ಬೆಳಿಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವುದು ನನಗೆ ಅಚೀವ್ಮೆಂಟ್ ಇಲ್ಲ. ನಾನು ನನಗೆ ಅಂತ ಇಟ್ಕೊಂಡಿರೋ ಊಟನೂ ಕೂಡ ಬೇರೆಯವ್ರಿಗೆ ಕೊಟ್ಟು ನಾವು ಹಸ್ಕೊಂಡಿದ್ದು ಇದೆ. ನನ್ನ ಜೀವನದಲ್ಲಿ ಅಚೀವ್ಮೆಂಟ್ ಅಂದರೆ ಇದೆ. ಬೇರೆಯವ್ರಿಗೆ ಹೊಟ್ಟೆ ತುಂಬಿಸ್ಬೇಕು, ನಾವು ಹಸ್ಕೊಂಡಿದ್ರು ಪರವಾಗಿಲ್ಲ, ನಾವು ನೆಕ್ಸ್ಟು ಮಾಡ್ಕೊಂಡು ತಿನ್ನೋಣ. ಲಿವರು, ಕಬಾಬು, ಲೆಗ್ ಪೀಸ್ ಎಲ್ಲ ತೊಗೊಂಡು ತುಂಬ ಚೆನ್ನಾಗಿದೆ. ಸರ್ವಿಸ್ ಚೆನ್ನಾಗಿದೆ, ಸ್ವಂತ ಮಕ್ಕಳು ನೋಡ್ಕೊಳ್ಳೋ ಥರ ನೋಡಿಕೊಂಡು ರೀಸನಬಲ್ ಪ್ರೈಸಲ್ಲಿ ಫುಲ್ ಕ್ಲೀನಾಗಿ ಹೈಜಿನಿಕ್ ಆಗಿ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ನಾನು 2 ಇಯರ್ಸಿಂದ ತಿಂತಾ ಇದ್ದೀನಿ ಇಲ್ಲಿ. ಅಕ್ಕ ಮತ್ತು ಅಂಕಲ್ ಇಬ್ಬರು ತುಂಬ ಚೆನ್ನಾಗಿ ಮಾತಾಡಿಕೊಂಡು ನಮ್ಗೇನು ಕಮ್ಮಿ ಆದ್ರೂ ಎಕ್ಸ್ಟ್ರಾ ಕೊಡ್ತಾರೆ. ಯಾರು ನಮ್ಮ ಕರ್ನಾಟಕದಲ್ಲಾಗಲಿ ಎಲ್ಲೇ ಆಗಲಿ ಯಾರು ನಾವು ಹಸುವಿನಿಂದ ಯಾರು ಇರಬಾರ್ದು, ಯಾರು ಇರೋದು ಬೇಡ, ಸರಿನಾ ಅನ್ನೋದೇ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಒಂದೊಳ್ಳೆ ಅಕ್ಕಂಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನೀವು ಕಮೆಂಟ್ ಮಾಡಿದಷ್ಟು ನಿಜ, ನೀವು ಎಲ್ಲೇ ಕುಂತ್ಕೊಂಡು ಅಕ್ಕ ಅಂದ್ರೂ ನಿಜ ನನ್ನ ಮನಸ್ಸಿಗೆ ಅಷ್ಟು ತಮ್ದಿರ್ತಾರ ತೊಡ್ತಾ ಇದೆ. ಯೂನಿವರ್ಸಿಟಿ ಮರಿಯಪ್ಪನ ಪಾಳ್ಯ, ಬಸ್ ಸ್ಟಾಪ್ ಹತ್ರನೇ ರಾಜಣ್ಣ ನಾಟಿ ಸ್ಟೈಲ್. ಬಸ್ ಸ್ಟಾಪ್ ಹತ್ರನೇ ರಾಜಣ್ಣ ನಾಟಿ ಸ್ಟೈಲ್, ಆಯಿತಾ?